2025 ಹೇಳ್ತೀವಿ, ಹ್ಯಾಪಿ ಕ್ಯಾಲೆಂಡರ್ ಇಯರ್ ಹೇಳ್ತೀವಿ. ನಾವೆಲ್ಲರೂ ಇಂಡಿಯನ್ಸು ಇದನ್ನು ಫಾಲೋ ಮಾಡಲೇಬೇಕು. ಓಕೆ, ಯಾಕಂದರೆ ಇದು ಹೊರ ದೇಶದವರು ಯಾರೋ ಕ್ಯಾಲೆಂಡರ್ ಮಾಡಿದವರು ಆಚರಣೆ ಮಾಡೋದು ಬಿಟ್ಟು ನಾವಲ್ಲ. ನಾವು ಯುಗಾದಿನ ನಮ್ಮ ಹೊಸ ಸಂವತ್ಸರ ಶುರುವಾಗೋದನ್ನು ಹೊಸ ವರ್ಷ ಅಂತ ಕರಿತೀವಿ. ಆಗ ನಾವು ಸಿಹಿ ಹಂಚ್ಕೊಬಹುದು, ಸೆಲೆಬ್ರೇಟ್ ಮಾಡ್ಕೊಬಹುದು. ರೆಸಲ್ಯೂಷನ್ ಅಲ್ಲಮ್ಮ, ಒಂದೊಂದ್ಸರಿ ನಾವು ಜೋರ ಗಾಡಿ ಓಡಿಸ್ಕೊಂಡು ಹೋಗ್ತೀವಿ, ಲೇಟ್ ಆಗೋಯ್ತು ಅಂತ. ಸಮ್ ಟೈಮ್ಸ್ ಸಿಗ್ನಲ್ ಜಂಪ್ ಮಾಡ್ತೀವಿ, ನಪ್ಕ ಇದೆಯಾ ನಿನ್ಗೆ? ರಾಂಗ್ ರೂಟ್ ಅಲ್ಲಿ ಹೋಗ್ತೀವಿ, ಬೈಸ್ಕೊಂತೀವಿ. ಸೊ ಇದು ಯಾವ್ದು ಆಗ್ತೀರಾ? ಆಗಲ್ಲ ಗೈಸ್, ಇವಾಗ ಸುಮ್ಮನೆ ಬಿಸ್ಕೆಟ್ ಹಾಕ್ತಿರಲ್ಲ ಗೈಸ್. ಓಕೆ ಗೈಸ್, ಬಾಯ್, ಎಂಜಾಯ್ ಮಾಡಿ. ನಮಸ್ತೆ ಖುಷಿ. ನಮಸ್ತೆ ಮಮ್ಮಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು SMPK ಫ್ಯಾಮಿಲಿ. ಓಕೆ, ಈಗ ನಾನು ನಿನ್ಗೇನು ಕೇಳ್ಬೇಕು ಅನ್ಕೊಂಡಿದ್ದೀನಲ್ಲ, ಕೇಳ್ಬೋದಾ? ಏನ್ ಕೇಳ್ತೀಯ ಮಮ್ಮಿ? ಅದಕ್ಕೆ ನನಗೆ ಆ ಥರ ಆನ್ಸರ್ಸ್ ಬೇಕು. ಮೊದಲಿಗೆ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರಾ? ವಿಶ್ ಮಾಡಿದ್ರೆ ವಾಪಸ್ ವಿಶ್ ಮಾಡೋದನ್ನ ಕಲಿ. ಹ್ಯಾಪಿ ನ್ಯೂ ಕ್ಯಾಲೆಂಡರ್ ಡೇ ಮಮ್ಮಿ. ಕ್ಯಾಲೆಂಡರ್ ಡೇನಾ? ಹಂಗಂದ್ರೇನು? ಹ್ಯಾಪಿ ನ್ಯೂ ಕ್ಯಾಲೆಂಡರ್ ಇಯರ್. ಕ್ಯಾಲೆಂಡರ್ ಇಯರಾ? ಹಂಗಂದ್ರೆ ಏನ್ ಖುಷಿ? ಹೊಸ ವರ್ಷ ಅಲ್ವಾ ಇದು? ನಾವು ಹಿಂದೂಸ್ ಆಗಿ ನಾವು ಹೊಸ ವರ್ಷ ಸೆಲೆಬ್ರೇಟ್ ಮಾಡಲ್ಲ ಮಮ್ಮಿ. ಓ, ಯಾಕೆ? ಯಾಕೆ ಅಂದ್ರೆ ನಾವು ಯುಗಾದಿ ಸೆಲೆಬ್ರೇಟ್ ಮಾಡ್ತೀವಿ, ಅದಕ್ಕೆ. ಓ, ಕರೆಕ್ಟ್ ಖುಷಿ, ನನ್ಗೆ ಈಗ ಅರ್ಥ ಆಯ್ತು. ನಮಗೆ ಅಂದ್ರೆ ಎಲ್ಲ ಇಂಡಿಯನ್ಸ್ಗೂ ಓಕೆ, ನಾವು ಹೊಸ ವರ್ಷ ಶುರು ಆಗೋದು ಯುಗಾದಿಯಿಂದ. ಯಾಕಂದ್ರೆ ನಮ್ಮ ಪಂಚಾಂಗದಲ್ಲಿ ಪ್ರತಿ ಯುಗಾದಿಗೆ ಹೊಸ ಸಂವತ್ಸರ ಬರುತ್ತೆ. ಕರೆಕ್ಟ್, ವೆರಿ ಗುಡ್ ಖುಷಿ. ಓಕೆ, ಈಗ ನ್ಯೂ ಇಯರ್ ಅಲ್ಲ. ಓಕೆ, ಸರಿ, ಇವತ್ತು ಹೊಸ ಕ್ಯಾಲೆಂಡರ್ ಇಯರ್ ಅಂತ ಇಟ್ಕೊಳ್ಳೋಣ. ಒಂದು ಹೊಸ ಕ್ಯಾಲೆಂಡರ್ ಇಯರ್ಗೆ ನಿನ್ನ ರೆಸಲ್ಯೂಷನ್ ಏನು? ಇವತ್ತಿಂದ ನೀನು ಏನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ಯಾ? ಇಲ್ಲ ಅಟ್ಲೀಸ್ಟ್ ಏನಾದ್ರು ಕೆಟ್ಟದಿದ್ರೆ ಅದನ್ನ ಬಿಡಬೇಕು ಅನ್ಕೊಂಡಿದ್ಯಾ? ಏನದು? ಒಂದೇನು ಅಂದ್ರೆ ದೊಡ್ಡವ್ರಿಗೆ ಮಾತು ಕೇಳ್ದಿರ ಇರೋದು, ಅವ್ರಿಗೆ ಎದುರುತ್ತರ ಕೊಡೋದು, ಅಥವಾ ಅವ್ರು ಹೇಳಿರೋ ಕೆಲಸನ ಮಾಡದೇ ಇರೋದಾಗಿರ್ಲಿ, ಅದನ್ನ ನಾನು ಬಿಡ್ತೀನಿ. ಅದನ್ನ ನಾನು ಕರೆಕ್ಟಾಗಿ ಅವ್ರು ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡ್ತೀನಿ. ಅದು ಒಂದು ಹೇಳ್ತಾರಲ್ವಾ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅವ್ರು ನಾನು ರೆಸ್ಪೆಕ್ಟ್ ಕೊಡ್ದಿರ ಇದ್ರೆ ಕೂಡ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ಮತ್ತೆ ಅವ್ರ ಜೊತೆ ಚೆನ್ನಾಗಿ ನಡ್ಕೊಂತೀನಿ. ಫಸ್ಟ್ ಪಾಯಿಂಟ್. ದೊಡ್ಡವರು ಅಂದ್ರೆ ಯಾರ್ಯಾರು ಖುಷಿ? ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ, ಅಷ್ಟೇ. ನಿಮ್ಮ ಅಕ್ಕ ನೀನ್ ದೊಡ್ಡೋಳಲ್ವಾ? ನಮ್ಮ ಅಕ್ಕ ನನಗಿಂತ ಚಿಕ್ಕವಳಿಗೆ. ಯಾವ ಊರಲ್ಲ ಅಕ್ಕ ಚಿಕ್ಕವಳಾಗ್ತಾಳೆ? ಓಕೆ ಗೈಸ್, ಇವಾಗ ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಫ್ರೆಂಡ್ಸ್ ಆಗಿರ್ಲಿ, ಸ್ಕೂಲೇ ಆಗಿರ್ಲಿ, ಫ್ಯಾಮಿಲಿನೇ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಯಾರ ಜೊತೆ ಜಗಳ ಮಾಡಲ್ಲ. ಅವ್ರ ನನ್ನ ಜೊತೆ ಜಗಳ ಮಾಡಲಿ ಅಥವಾ ನಾನು ಅವ್ರ ಜೊತೆ ಜಗಳ ಮಾಡಲಿ, ಅಲ್ಲಿ ನನಗೆ ಒಂದು ಸ್ಟ್ಯಾಂಡ್ ಬರಬೇಕು. ನಾನು ಅದಕ್ಕೆ ಆ ಸಿಚುವೇಶನ್ಗೆ ಹೆಂಗೆ ಮಾತಾಡಬೇಕು, ಮತ್ತೆ ನನ್ನ ವೀಕ್ನೆಸ್ನ ಅವ್ರಿಗೆ ತೋರಿಸ್ಕೊಬಾರ್ದು. ನನ್ನ ವೀಕ್ನೆಸ್ನ ಅವ್ರಿಗೆ ತೋರಿಸ್ಕೊಂಡ್ರೆ ಅವರು ನನ್ನ ಇನ್ನ ಲೈಕ್ ಅಳಿಸ್ತಾರೆ. ಅದಕ್ಕೆ ನಾನು ಅಳಬಾರ್ದು ಮತ್ತೆ ಕೋಪ ಮಾಡ್ಕೊಬಾರ್ದು ಅಂತಿದ್ದೀನಿ. ಮತ್ತೆ ಎಲ್ಲರಿಗೂ ನಾನು ಬ್ಯಾಕ್ ಬೋನ್ ಆಗಿ ನಿಂತ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ದಿಸ್, ಮತ್ತೆ ಚೆನ್ನಾಗಿ ಓದಬೇಕು, ಮತ್ತೆ ಯೋಗದಲ್ಲಿ ಏನಾದರೂ ಅಚೀವ್ ಮಾಡಬೇಕು. ಮತ್ತೆ ಇವತ್ತಿಂದ ನಾನು ಯಾವಾಗಲೂ ಯೋಗನ ಪ್ರಾಕ್ಟೀಸ್ ಮಾಡ್ತೀನಿ. ಇದೇ ನನ್ನ ರೆಸಲ್ಯೂಷನ್. ಓಕೆ ಫ್ರೆಂಡ್ಸ್, ಇವಳು ಏನೋ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ನಾನು ಒಂದು ಕೇಳಿದ್ರೆ ಇವಳು ಒಂದು ಫಿಲಾಸಫಿ ತರ ಒಂದು ಇಷ್ಟೊಂದು ಹೇಳಿದಾಳೆ. ಬಟ್ ಆದ್ರೆ ಇವಳು ಎಲ್ಲ ಮಾಡ್ತಾಳಾ ಇಲ್ವಾ ಗೊತ್ತಿಲ್ಲ. ನಾನಂತೂ ಇವಳಿಗೆ ಗ್ಯಾರಂಟಿ ಕೊಡಲ್ಲ. ಯಾಕಂದ್ರೆ ಇವತ್ತೊಂದು ಹೇಳ್ತಾಳೆ, ನಾಳೆ ಒಂದು, ಆಯ್ತಾ? ನಾಳೆ ಅವಳು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತಾಳಾ ಇಲ್ವಾ, ಪ್ಲಸ್ ಸ್ಟ್ಯಾಂಡ್ ತಗೊಂತಾಳಾ ಇಲ್ವಾ, ಪ್ಲಸ್ ಇನ್ನೊಂದೇನು ಹೇಳಿದ್ನಲ್ಲ ಫ್ರೆಂಡ್ಸ್, ಅದಲ್ಲ, ಯೋಗ ಡೈಲಿ ಪ್ರಾಕ್ಟೀಸ್ ಮಾಡ್ತಾಳ ಇಲ್ವಾ ಅಂತ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಅಟ್ಲೀಸ್ಟ್ ಬೈ ನೆಕ್ಸ್ಟ್ ವಾರ ನಾವು ಟ್ರಿಪ್ಗೆ ಹೋಗಿ ಬಂದಿದ್ದ ವಿಡಿಯೋನ ಹಾಕಬೇಕು ಅಂದ್ಕೊಂಡಿದ್ದೀವಿ. ಆ ವಿಡಿಯೋ ಅಲ್ಲಿ
ನಾನು ಎಂಡಲ್ಲಿ ಇವಳು ಹೇಳ್ತೀನಿ ಯೋಗ ಮಾಡಿದಾಳ ಇಲ್ವಾ, ಇವಳು ನ್ಯೂ ಇಯರ್ ರೆಸೊಲ್ಯೂಷನ್ ಕಂಟಿನ್ಯೂ ಮಾಡ್ತಾ ಇದ್ದಾಳ ಇಲ್ವಾ ಅಂತ. ಆಮೇಲೆ ನಾನು ಇನ್ನೊಂದು ನಿಮಗೆ ಹೇಳೋದು ಮರ್ತದೆ, ನಾವು ಸುಮ್ಮನೆ ಕ್ವೆಶನ್ ಕೇಳ್ತಾ ಇರೋದಕ್ಕೆ ಹ್ಯಾಪಿ ನ್ಯೂ ಇಯರ್ ಹೇಳಿದೆ. ನಾನು ಸುಮಾರು ಸಲ ಹೇಳಿದ್ದೀನಿ ನಿಮಗೆ, ನಾವು ವರ್ಕ್ ಮಾಡೋದು ರಾಷ್ಟ್ರೋತ್ಥಾನ ಪರಿಷತ್ ಶಾಲೆಯಲ್ಲಿ, RSS ಸಂಘದ ಶಾಲೆಯಲ್ಲಿ. ಹಾಗಾಗಿ ನಮಗೆ ಒಂದಷ್ಟು ವ್ಯಾಲ್ಯೂಸು ನಾವು ಅಲ್ಲಿ ನಾನು 18 ಇಯರ್ಸಿಂದ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದಷ್ಟು ವ್ಯಾಲ್ಯೂಸ್ ನಾವು ಅಲ್ಲಿ ಕಲ್ತಿದ್ದೀವಿ. 18 ಇಯರ್ಸಿಂದ ನಾನು ಅಲ್ಲಿದ್ದರೆ ಅಟ್ಲೀಸ್ಟ್ ಆ ವ್ಯಾಲ್ಯೂಸ್ ನಾನು ಇಂಬೈಬ್ ಮಾಡಲೇಬೇಕಲ್ವಾ, ನಾನು ಇಂಪ್ಲಿಮೆಂಟ್ ಮಾಡಲೇಬೇಕಾಗ. ಹಾಗಾಗಿ ನಮ್ಮ ಮನೇಲಿ ಯಾರೂ January 1st ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ, ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ಳೋದಿಲ್ಲ. ಹೇಳಿದ್ರು ಹ್ಯಾಪಿ 2025 ಹೇಳ್ತೀವಿ, ಹ್ಯಾಪಿ ಕ್ಯಾಲೆಂಡರ್ ಇಯರ್ ಹೇಳ್ತೀವಿ. ನಾವೆಲ್ಲರೂ ಇಂಡಿಯನ್ಸು ಇದನ್ನು ಫಾಲೋ ಮಾಡಲೇಬೇಕು. ಓಕೆ, ಯಾಕಂದರೆ ಇದು ಹೊರ ದೇಶದವರು ಯಾರೋ ಕ್ಯಾಲೆಂಡರ್ ಮಾಡಿದವರು ಆಚರಣೆ ಮಾಡೋದು ಬಿಟ್ಟು ನಾವಲ್ಲ. ನಾವು ಯುಗಾದಿನ ನಮ್ಮ ಹೊಸ ಸಂವತ್ಸರ ಶುರುವಾಗೋದನ್ನು ಹೊಸ ವರ್ಷ ಅಂತ ಕರಿತೀವಿ. ಆಗ ನಾವು ಸಿಹಿ ಹಂಚ್ಕೊಬಹುದು, ಸೆಲೆಬ್ರೇಟ್ ಮಾಡ್ಕೊಬಹುದು. ಓಕೆ, ಸ್ಟೇ ಟ್ಯೂನ್ ಆಗಿರಿ ನೆಕ್ಸ್ಟ್ ವಿಡಿಯೋ ತನಕ. ನೆಕ್ಸ್ಟ್ ಒಂದು ದೊಡ್ಡ ವಿಡಿಯೋ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್, ನಾವು ಟ್ರಿಪ್ದು ಲಾಂಗ್ ಜರ್ನಿ ಆಫ್ಟರ್ 4 years. ರೆಡ್ಡಿ ಅವರೇ, ನಿಮ್ಮ ನ್ಯೂ ಕ್ಯಾಲೆಂಡರ್ ಇಯರ್ಗೆ ನಿಮ್ಮ ರೆಸೊಲ್ಯೂಷನ್ ಏನು? ಓ, ಹಂಗನ ಮೊದ್ಲು ಆಗ್ತಾ ಇದ್ರ ನೀವು? ಹೇಳೋದನ್ನ ಕೇಳ್ಬೇಕ್ರಿ, ಹೆಂಡತಿ ಹೇಳೋದನ್ನ. ಹೆಂಡತಿ ಹೇಳೋದನ್ನೆಲ್ಲ ನಿಮ್ಮ ಒಳ್ಳೇದಕ್ಕೋಸ್ಕರನೇ. ಹಾ, ನೋಡ್ತೀನಿ ಗೈಸ್. ಇದು ಅಷ್ಟೇ, ಇನ್ನೊಂದು ವಾರ ಆದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವ್ರು ನ್ಯೂ ಇಯರ್ ರೆಸೊಲ್ಯೂಷನ್ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ. ನೆಕ್ಸ್ಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನಮ್ಮ ಮನೆಯ ಬಂಗಾರಿ ಅಮ್ಮ ಬಂಗಾರಿ. ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನಮ್ಮ? ಮಾತಾಡಿ ಅಮ್ಮ ಅವರೇ. ಫಸ್ಟ್ಗೆ ಎಲ್ಲರಿಗೂ ನ್ಯೂ ಇಯರ್ ಹಿಂಗಿಟ್ಕೊಂಬಿ ಕ್ಯಾಲೆಂಡರ್ ಇಯರ್ ಶುಭಾಶಯಗಳು. ಎಲ್ಲ ನಮ್ಮ ತಂಗಿ ಏನು ಬಂಗಾರಿ ಹೊಸ ಬಟ್ಟೆ ಹಾಕ್ಬಿಟ್ಟಿದ್ದೀರಾ? ನಾನು ನಮ್ಮ ಅಜ್ಜಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅವಾಗ ನಾರ್ಮಲ್ ಆಗಿ ಯಾಕೆ ಹೋಗಿದ್ರಿ ದೇವಸ್ಥಾನಕ್ಕೆ ನೀವು, ನಿಮ್ಮ ಅಜ್ಜಿ? ನಿಮ್ಮಿಬ್ಬರಿಗೂ ಮಾಡೋ ಕೆಲಸ ಹೊಸ ವರ್ಷ ಶುರು ಆಗ್ತಿದೆಯಲ್ಲ, ಸೊ ಈ 2020 ಇದೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಗೈಸ್. ಈ 2025 ಓಕೆ, ಶಾರ್ಟ್ ಆನ್ಸರ್ ಕೊಡಿ, ಎಸ್ಸೆ ರೈಟಿಂಗ್ ಕೊಡಬೇಡಿ. ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನು? ಒಂದ್ ಆನ್ಸರ್. ನನ್ನ ನ್ಯೂ ರೆಸೊಲ್ಯೂಷನ್ ಬಂದು ಎಲ್ಲಿ ಜಗಳ ನಡೆಯುತ್ತಿರುತ್ತೋ ಅದ್ರಲ್ಲಿ ನನ್ ಪಾರ್ಟ್ ಇದ್ರೆ ಆ ಜಾಗದಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಓಡೋಗ್ತೀನಿ ಗೈಸ್. ಪಾರ್ಟ್ ಇದ್ರೆ ಓಡೋಗ್ತಾಳಂತೆ. ಬಿಕಾಸ್ ನಾನ್ ಮಾತಾಡಿದ್ರೆ ಅಲ್ಲಿ ಏನಾದ್ರೂ ತಪ್ಪೇ ಮಾತಾಡ್ತೀನಿ, ಓಡೋಗ್ತೀನಿ. ಓಕೆ, ಆಯ್ತು ಪ್ರಜ್ಞಾ ಅವರೇ. ಓಕೆ ಓಕೆ. ಮಮ್ಮಿ, ನಿನ್ನ ರೆಸೊಲ್ಯೂಷನ್ ಏನು ಮಮ್ಮಿ? ನನ್ನ ರೆಸೊಲ್ಯೂಷನ್ ಏನು ಅಂದ್ರೆ, ಬೆಳಿಗ್ಗೆ ನಿಮ್ಗೆ ಹೇಳ್ತಾ ಇದ್ನಲ್ಲ, ಖುಷಿ ಇನ್ಮೇಲೆ ದಿನ ಬೇಗ ಎದ್ದೊಳ್ಬೇಕು ಅಂತ ರೆಸೊಲ್ಯೂಷನ್ ತಗೊಂಡಿದ್ದೀನಿ. ಬೇಗ ಸ್ಕೂಲ್ಗೆ ಹೋಗ್ಬೇಕು, ಎವ್ರಿ ಡೇ ಬಿಫೋರ್ 8 o'clock ಪಂಚಿಂಗ್ ಮಾಡ್ಬೇಕು ಅನ್ನೋದೇ ನನ್ನ ದೊಡ್ಡ 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 ರೆಸೊಲ್ಯೂಷನ್. ಯಾವಾಗ್ಲೂ ಬೇಗ ಹೇಳ್ತೀಯ? ಅಲ್ಲಮ್ಮ, ಒಂದೊಂದ್ಸರಿ ನಾವು ಜೋರ ಗಾಡಿ ಓಡಿಸ್ಕೊಂಡು ಹೋಗ್ತೀವಿ, ಲೇಟ್ ಆಗೋಯ್ತು ಅಂತ. ಸಮ್ ಟೈಮ್ಸ್ ಸಿಗ್ನಲ್ ಜಂಪ್ ಮಾಡ್ತೀವಿ, ನಪ್ಕ ಇದೆಯಾ ನಿನ್ಗೆ? ರಾಂಗ್ ರೂಟ್ ಅಲ್ಲಿ ಹೋಗ್ತೀವಿ, ಬೈಸ್ಕೊಂತೀವಿ. ಸೊ ಇದು ಯಾವ್ದು ಆಗ್ತೀರಾ? ನಮ್ಮ ಅಕ್ಕಗೆ ಆಗಲ್ಲ ಗೈಸ್. ಇವಾಗ ಸುಮ್ಮನೆ ಬಿಸ್ಕೆಟ್ ಆಗ್ತಿರಲಿಲ್ಲ ಗೈಸ್. ಓಕೆ ಗೈಸ್, ಬಾಯ್, ಎಂಜಾಯ್ ಮಾಡಿ. ನೆಕ್ಸ್ಟ್ ಒಂದು ದೊಡ್ಡ ವಿಡಿಯೋ ಹಾಕ್ತಾ ಇದೀವಿ ಫ್ರೆಂಡ್ಸ್, ನಾವು ಟ್ರಿಪ್ದು ಲಾಂಗ್ ಜರ್ನಿ ಆಫ್ಟರ್ 4 years. ಸ್ಟೇ ಟ್ಯೂನ್ ಮಾಡಿ ಆ ವಿಡಿಯೋಗೋಸ್ಕರ. ಮತ್ತೆ ನಮ್ಮ ವಿಡಿಯೋ ಅನ್ನು ಪ್ರತಿದಿನ ನೋಡಿ ಎಂಜಾಯ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್. ಬಾಯ್ ಬಾಯ್ ಬಾಯ್.